ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾನು 5 ಟಿಪ್ಸ್ನ ಶೇರ್ ಮಾಡ್ಕೊತಿದ್ದೀನಿ ಮನಿ ಅಬಂಡೆನ್ಸ್ ಜಾಸ್ತಿ ಆಗೋದಕ್ಕೆ. ಅಂದರೆ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ, ಮತ್ತು ನಮ್ಮದು ಅವರ ಪ್ರೊಟೆಕ್ಟಿವ್ ಆಗಿರುತ್ತೆ, ಪ್ಲಸ್ ನಮ್ಮದು ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ ಮನೆಯಲ್ಲಿ. ಯಾವಾಗ ಆಗುತ್ತಾ ಫ್ರೆಂಡ್ಸ್? ನಮ್ಮದು ಒಂದು ಅವರನ್ನ ನಾವು ಚೆನ್ನಾಗಿ ಇಟ್ಕೊಂಡಿರ್ತೀವೋ, ಕ್ಲೈನ್ಸ್ ಮಾಡ್ಕೊಂಡಿರ್ತೀವೋ, ಅವಾಗ ಚೆನ್ನಾಗಿ ನಮಗೆ ದುಡ್ಡು ಸೇರಂಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಯಾವ ಒಂದು 5 ಟಿಪ್ಸ್ ಅನ್ನೋದು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ನೇ ಟಿಪ್ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಟಿಪ್ ಯಾವುದಕ್ಕೆ ಅಂದರೆ ನಮ್ಮದು ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇರುವಂತಹ ಟಿಪ್ಪು. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸೀ ಸಾಲ್ಟನ್ನ ತಗೋತಾ ಇದ್ದೀನಿ. ನೀವು ಬೇಕಾದ್ರೆ ಸೀ ಸಾಲ್ಟ್ ತೊಗೋಬೋದು, ರಾಕ್ ಸಾಲ್ಟ್ ತೊಗೋಬೋದು, ಇಲ್ಲಾಂದರೆ ನಾರ್ಮಲ್ ಸಾಲ್ಟು ನಿಮ್ಮ ಮನೆಯಲ್ಲಿ ಇರುತ್ತಲ್ಲ, ಸೊ ಆ ಸಾಲ್ಟನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದರಲ್ಲಿ ಸೀ ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡಬೇಕು ಅಂದರೆ ನೀವು ಸ್ವಲ್ಪ ತಗೊಂಡು ಎಡಗಡೆ ಕೈ ಇರುತ್ತಲ್ಲ, ಸೊ ಎಡಗಡೆ ಕೈನಲ್ಲಿ ರಿಸ್ಟ್ ಮೇಲೆ ಹಾಕೋಬೇಕು. ಸೊ ಇಲ್ಲಿ ನಾಡಿ ಬಡಿತಾ ಇರುತ್ತಲ್ಲ, ಸೊ ಅಲ್ಲಿ ಹಾಕೋಬೇಕಾಗುತ್ತೆ. ಸೊ ಅಲ್ಲಿ ಹಾಕ್ಕೊಂಡು ರೋಸ್ ವಾಟರ್ ಬೇಕಾಗುತ್ತೆ ಇದಕ್ಕೆ, ಆಯಿತಾ? ಸೊ ನೋಡಿ, ರೋಸ್ ವಾಟರ್ನ ಹಾಕೊತಾ ಇದ್ದೀನಿ. ಸೊ ಅದನ್ನು ಈ ರಿಸ್ಟಿಂದನೇ ಅದನ್ನು ಹಿಂಗೆ ಪ್ರೆಸ್ ಮಾಡಬೇಕು, ಆಯಿತಾ? ಸೊ ಇದೊಂಥರ ಟೆಕ್ನಿಕ್ಕು, ಮನಿ ಅಬಂಡೆನ್ಸ್ ಜಾಸ್ತಿ ಆಗಂಗೆ ಮಾಡುತ್ತೆ ಇದು, ಆಯಿತಾ? ಸೊ ಒಂದು ಸ್ವಲ್ಪ ನೋವಾಗುತ್ತೆ, ಬಟ್ ಏನು ಅಂದರೆ ನಮಗೆ ಒಳ್ಳೇದಾಗಬೇಕು ಅಂದರೆ ಏನಾರ ಒಂದು ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ. ಸೊ ಏನು ಗೊತ್ತಾ, ಈ ಜಸ್ಟ್ ಈ ಒಂದು ಕೈಯಿಂದ ನಾವು ಈ ಕೈಗೆ ಹಿಂಗೆ ಉಜ್ಜಿದಾಗ ಏನಾಗುತ್ತೆ ಅಂದರೆ, ಸೊ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಅವಾಗ ಮನಸ್ಸಲ್ಲಿ ಏನು ಅನ್ಕೋಬೇಕು ಅಂದರೆ, ಐ ಆಮ್ ಮನಿ ಮ್ಯಾಗ್ನೆಟ್, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡು ಸೇರ್ತಾ ಇದೆ, ನಾನು ತುಂಬ ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ, ಐ ಲವ್ ಮನಿ, ಮನಿ ಲವ್ಸ್ ಮೀ. ಆ ಥರ ಒಂದು 5 ಅಫರ್ಮೇಷನ್ಸ್ನ ಹಾಕೊಳ್ಳಿ. ಒಂದು 5 ನಿಮಿಷ ನೀವು ಈ ಥರ ರಬ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಅದನ್ನೇ ರಿಪೀಟೆಡಾಗಿ ಮಾಡ್ಕೊಳ್ಳಿ. ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ಐ ಆಮ್ ಸೋ ರಿಚ್, ಆ ಥರ, ಆಯಿತಾ? ಮನಿ ನನ್ನ ಹತ್ರ ತುಂಬ ಜಾಸ್ತಿ ಬರ್ತಾ ಇದೆ, ಎಲ್ಲ ಕಡೆಯಿಂದ ಮನಿ ಸೋರ್ಸಸ್ ನನಗೆ ಜಾಸ್ತಿ ಬರ್ತಾ ಇದೆ, ನಾನೊಂದು ಮನಿ ಮ್ಯಾಗ್ನೆಟ್ ಅಂತ, ಐ ಆಮ್ ಮನಿ ಮ್ಯಾಗ್ನೆಟ್ ಅಂತ, ಆಯಿತಾ? ಸೊ ಈ ಥರ ಒಂದು 5 ನಿಮಿಷ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇದಾಗಿತ್ತು ಮೊದಲನೇ ಟಿಪ್, ಆಯಿತಾ? ಸೊ ಹುಡುಗರಾಗಲಿ ಹುಡುಗಿರಾಗಲಿ ಇಬ್ಬರೂ ಹಂಗೆ ಮಾಡ್ಕೋಬೇಕು. ಎಡಗಡೆ ಕೈಗೆ ಸಾಲ್ಟ್ ಹಾಕೋಬೇಕು, ಬಲಗಡೆ ಕೈದು ರಿಸ್ಟ್ ಈ ಪೋರ್ಷನಲ್ಲಿ ಹಿಂಗೆ ಉಜ್ಜಬೇಕು, ಆಯಿತಾ? ಈ ಕೈಯಲ್ಲಿ ತೊಗೊಂಡು ಹಿಂಗೆ ಮಾಡೋದಲ್ಲ, ಈ ಇದರಿಂದನೇ ಟಚ್ ಆಗಬೇಕದು. ನೋಡಿ, ಇದು ಈ ಪೋರ್ಷನ್ನು ಈ ಒಂದು ರಿಸ್ಟ್ಗೆ ಹಿಂಗೆ ಟಚ್ ಆಗಬೇಕು. ಸೊ ಹಂಗೆ ನೀವು ಉಜ್ಜಬೇಕಾಗುತ್ತೆ. ಸೊ ಅದಾಗಿತ್ತು ಮೊದಲನೇ ಟಿಪ್ಪು. ಏನಕ್ಕೆ ಅಂದರೆ ನಮ್ಮದು ಮನಿ ಅಬಂಡೆನ್ಸ್ ಜಾಸ್ತಿ ಮಾಡುತ್ತೆ, ಆಯಿತಾ? ಸೊ ಇದು ವಾಸ್ತು ರೆಮಿಡಿ ಆಗಿತ್ತು ಫ್ರೆಂಡ್ಸ್. ಸೊ ಎರಡನೇದು ಹೇಳ್ತೀನಿ ಬನ್ನಿ ಈಗ. ಸೊ ಇವಾಗ ಬನ್ನಿ ಎರಡನೇ ಟಿಪ್ ಹೇಳ್ತೀನಿ. ಸೊ ಒಂದು ಅಂದ್ಕೊಳ್ಳಿ, ನೀವೇನಾರ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀರಾ ಅಂತ, ಆಯಿತಾ? ಫಂಕ್ಷನ್ಸ್ಗೆ ಹೋಗ್ತಾ ಇರ್ಬೋದು, ಯಾವುದೇ ಒಂದು ಇವೆಂಟ್ಸ್ಗೆ ಹೋಗ್ತಾ ಇರ್ಬೋದು, ಆಯಿತಾ? ಪಾರ್ಟೀಸ್ ಆಗಿರ್ಬೋದು, ಎನಿ ಕೈಂಡ್ ಆಫ್ ಫಂಕ್ಷನ್ಸ್ ಅಂತಲೇ ಅಂದ್ಕೊಳ್ಳಿ. ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು, ಆಫೀಸ್ದು ಗೆಟ್ ಟುಗೆದರ್ ಇರ್ಬೋದು, ಯಾವ್ದಾರಾಗಿರ್ಬೋದು. ಅಲ್ಲೇನಾಗುತ್ತೆ ಅಂದರೆ ನಿಮ್ಮ ಅವರನ್ನ ನೀವು ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಹುಡುಗಿರಾಗಲಿ ಇಬ್ರಿಗೂ ನಾನು ಹೇಳ್ತಾ ಇರೋದು. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಅಂದರೆ ನೆಗೆಟಿವಿಟಿ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಅಲ್ವಾ? ಈಗ ಪಾಸಿಟಿವಿಟಿ ಇರೋ ಕಡೆ ನೆಗೆಟಿವಿಟಿನೂ ಇರುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಅವರನ್ನ ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರಬೇಕು. ಸೊ ಅವರನ್ನ ಹೆಂಗೆ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳೋದು ಅಂತ ನಾನು ನಂದು ಹಳೆ ವ್ಲಾಗ್ಸಲ್ಲೂ ಹೇಳಿದ್ದೀನಿ. ಒಂದು ಬಕೆಟಲ್ಲಿ ಸಾಲ್ಟ್ ಮತ್ತು ಟರ್ಮರಿಕ್ ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಅವರ ಕ್ಲೆನ್ಸ್ ಆಗ್ತಾ ಇರುತ್ತೆ. ಅದು ಮಾರ್ನಿಂಗ್ ರಿಚುವಲ್ ಆಗಿರುತ್ತೆ, ಮಾರ್ನಿಂಗ್ ಮಾಡ್ಕೊಳ್ಳುವಂಥದ್ದು. ಡೈಲಿ ನೀವು ಮಾಡ್ಕೊಳ್ಳಿ, ಡೈಲಿ ರೊಟೀನಲ್ಲಿ ಇಟ್ಕೊಂಡ್ರೆ ಬೇಗ ನಿಮಗೆ ನೆಗೆಟಿವ್ ವೈಬ್ಸ್ ನಿಮಗೆ ಅಟ್ಯಾಕ್ ಮಾಡೋಕ್ಕೆ ಆಗಲ್ಲ. ಆವಾಗಲೇ ಮನೆಯಲ್ಲಿ ಕ್ಲ್ಯಾಶಸ್ ಆಗೋದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಆಯಿತಾ? ಸೊ ಅದನ್ನು ಒಂದು ಇದು ಮಾಡ್ಕೊಳ್ಳಿ. ಮತ್ತು ಮೇನ್ ಇದಕ್ಕೆ ಬರ್ತೀನಿ, ನಿಮ್ಮ ಅವರನ್ನ ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರ್ಬೇಕು ಅಂದರೆ ಎಲ್ಲೇ ನೀವು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಜಸ್ಟ್ ನಿಮ್ದು 2 ಕೈನ ಹಿಂಗೆ ಲಾಕ್ ಮಾಡ್ಕೊಳ್ಳಿ, ಜಸ್ಟ್ ಇದೇ ಸಾಕು, ಆಯಿತಾ? ಇದು ಅವರನ್ನ ನಾವು ಇದು ಸೇಫ್ ಏನು ಅವರನ್ನ ನಾವು ಇದು ಮಾಡ್ಕೊಳ್ಳೋದು, ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಆಯಿತಾ? ಲಾಕ್ ಮಾಡ್ಕೊಳ್ಳೋ ಸಿಸ್ಟಮ್ ಆಗಿರುತ್ತೆ. ಸೊ ನೋಡಿ, ಈ ಥರ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ನೋಡಿ, ಈ ಕೈನ ಹಿಂಗೆ ಇಟ್ಕೊಳ್ಳಿ, ಈ ಕೈನ ಹಿಂಗೆ ಇಟ್ಕೊಳ್ಳಿ, ಜಸ್ಟ್ ಈ ಥರ. ಸೊ ನೀವೆಲ್ಲ ತುಂಬ ಜನ ಸೆಲೆಬ್ರಿಟೀಸು ಮತ್ತು ಪೊಲಿಟಿಷಿಯನ್ಸ್ನೆಲ್ಲ ನೋಡಿರ್ತೀರ, ಕೆಲವರೆಲ್ಲ ಇಂಟರ್ವ್ಯೂಸ್ನಲ್ಲಿ ಟಿ ವಿನಲ್ಲಿ ನೋಡಿರ್ತೀರ, ಜಸ್ಟ್ ಹಿಂಗೆ ಇಟ್ಕೊಂಡಿರ್ತಾರೆ, ಮತ್ತು ಅವ್ರದ್ದು ಕಾಲನ್ನ ಹಿಂಗೆ ಲಾಕ್ ಮಾಡಬೇಕು, ಆಯಿತಾ? ಸೊ 2 ಕಾಲು ಹಿಂಗಿರುತ್ತೆ ಅಂದ್ಕೊಳ್ಳಿ, ಹಿಂಗೆ ಒಂದ್ರ ಮೇಲೊಂದು ಹಿಂಗೆ ಈ ಇದು ಮಂಡಿನ ಹಿಂಗೆ ಮಾಡ್ಕೊಂಡು ಮೇಲ್ಗಡೆ ಕಾಲು ಹಾಕೊಂಡು ಕುತ್ಕೋತಾರೆ ನೋಡಿ. ಸೊ ನಾವು ಅಂದ್ಕೊಳ್ತೀವಲ್ಲ ತುಂಬ ಆ್ಯಟಿಟ್ಯೂಡ್ ಇವ್ರಿಗೆ ಅಂತ, ಆ್ಯಟಿಟ್ಯೂಡ್ ಅಲ್ಲ ಅದು, ಅವರು ಲಾಕ್ ಮಾಡ್ಕೊಂಡು ಇರ್ತಾರೆ. ಅದು ನಮಗೆ ಗೊತ್ತಿರಲ್ಲ. ಗೊತ್ತಿರೋರಿಗೆ, ಇದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಅರ್ಥ ಆಗಿರುತ್ತೆ ಏನಕ್ಕೆ ಹಂಗೆ ಮಾಡ್ಕೊಂಡಿರ್ತಾರೆ ಅಂತ. ಈವನ್ ನೀವು ಅಬ್ಸರ್ವ್ ಮಾಡಿ, ತುಂಬ ಜನ ಇವಾಗ
ಮಾಡೆಲ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್, ಹುಡುಗಿರ್ಗಳು, ಯಂಗ್ಸ್ಟರ್ಸ್ ಎಲ್ಲ ಹಿಂಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಹಿಂಗೆ ಕೂತಿರ್ತಾರೆ ಅಲ್ವಾ, ಶಾರ್ಟ್ ಡ್ರೆಸ್ ಹಾಕೊಂಡಿದ್ರು ಹಿಂಗೆ ಕೂತಿರ್ತಾರೆ. ಬಟ್ ನಾವು ಅನ್ಕೋತೀವಿ ಏನು ಆ್ಯಟಿಟ್ಯೂಡ್ ಅಪ್ಪ ಇವ್ರಿಗೆ ಅಂತ. ಆ್ಯಟಿಟ್ಯೂಡ್ ಅಲ್ಲ ಅದು, ಆ್ಯಕ್ಚುಲಿ ಅವರನ್ನ ಪ್ರೊಟೆಕ್ಟ್ ಮಾಡ್ಕೋತಾರೆ. ಇಲ್ಲಾಂದ್ರೆ ಏನು ಗೊತ್ತಾ, ಎಲ್ಲರದು ನೆಗೆಟಿವ್ ವೈಬ್ಸ್ ತುಂಬ ಜನ ಇವಾಗ ಎಲ್ಲ ನೋಡ್ತಾರಲ್ವ ಅವ್ರನ್ನ. ಸೊ ಅವಾಗ ನೆಗೆಟಿವ್ ವೈಬ್ಸ್ ಬಂದಾಗ ಅವರ ಮೇಲೆ ಎಫೆಕ್ಟ್ ಆದಾಗ ತುಂಬ ವೀಕ್ ಆಗಿಬಿಡ್ತಾರೆ. ಅವ್ರದ್ದು ಸಕ್ಸಸ್ ಸಿಗಲ್ಲ ಅವಾಗ ಅವ್ರ ಲೈಫಲ್ಲಿ. ಏನಾರ ಒಂದು ಮನಿ ಇಶ್ಯೂಸ್ ಆಗಿರ್ಬೋದು, ಎಲ್ಲ ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆ ಥರ ಮಾಡ್ಕೊಳ್ಳಿ. ನೀವೂ ಅಷ್ಟೇ, ನೀವೇನಾರು ಫಂಕ್ಷನ್ಗೆ ಹೋಗ್ತಾರೆ, ಯಾವ್ದಾರ ಒಂದು ಮದುವೆಗೆ ಹೋಗ್ತಾರೆ, ಚೆನ್ನಾಗಿ ಡ್ರೆಸ್ಅಪ್ ಆಗಿರ್ತೀರ ಅನ್ಕೊಳ್ಳಿ, ಹುಡುಗಿರಾಗಲಿ ಇಬ್ರಿಗೂ ಹೇಳ್ತಾ ಇರೋದು. ಸೊ ಜಸ್ಟ್ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕುತ್ಕೊಳ್ಳಿ, ಆಯಿತಾ. ಅದೊಂದು ಟ್ರಿಕ್ ಆಗಿತ್ತು. ಮತ್ತು ಇನ್ನೊಂದು ಹೇಳ್ಕೊಡ್ತೀನಿ ನಿಮಗೆ, ನಿಮ್ಮ ಅವರನ್ನ ಹೇಗೆ ಲಾಕ್ ಮಾಡ್ಕೋಬೋದು ಅಂತ ಪ್ರಾಪರ್ ವೇನಲ್ಲಿ ಹೇಳ್ಕೊಡ್ತೀನಿ. ಸೊ ಹೆಂಗೆ ಮಾಡ್ಕೋಬೋದು ಅಂದರೆ, ನಿಮ್ಮದು 2 ಕೈನ ಹಿಂದೆ ತೊಗೊಳ್ಳಿ ಫ್ರೆಂಡ್ಸ್, ಆಯಿತಾ. ಹಿಂದೆ ಬ್ಯಾಕಲ್ಲಿ ತೊಗೋಬೇಕಾಗುತ್ತೆ, ಆಯಿತಾ. ಬ್ಯಾಕಲ್ಲಿ ತೊಗೊಂಡು ಜಸ್ಟ್ ಒಂದು ಜಿಪ್ ಹಾಕೊಂಡಾಗಿ, ಈಗ ನೀವು ಡ್ರೆಸ್ ಎಲ್ಲ ಹಾಕ್ಕೊಳ್ಬೇಕಾದ್ರೆ ಜಿಪ್ ಹಿಂಗೆ ಲಾಕ್ ಮಾಡ್ತಿರಲ್ಲ, ಸೊ ಆ ಥರ ನೋಡಿ ಹಿಂಗೆ ತೊಗೊಂಡು ಕೆಳಗಡೆಯಿಂದ ನಿಮ್ಗೆ ಎಷ್ಟು ಎಟಕ್ಸುತ್ತೋ ಅಲ್ಲಿವರೆಗೂ ತೊಗೊಳ್ಳಿ, ಆಯಿತಾ. ಇಲ್ಲಿಂದ ಹಿಂಗೆ ಲಾಕ್ ಮಾಡ್ಕೊಳ್ಳಿ, ಹಿಂಗೆ ಮೇಲೆತ್ತಿ ಲಾಕ್, ಆಯಿತಾ. ಸೊ ಇವಾಗ ತೊಗೊಂಬನ್ನಿ, ಹಂಗೆ ಕೈ ಮುಂದೆ ತೊಗೊಂಬಂದು, ನಾ ಆ್ಯಕ್ಚುಲಿ ಕೂತ್ಕೊಂಡು ತೋರಿಸ್ತಾ ಇದ್ದೀನಿ, ನಿಂತ್ಕೊಂಡು ಮಾಡಬೇಕಿದು, ನಿಂತ್ಕೊಂಡು ಮಾಡಬೇಕು. ಸೊ ಫುಲ್ಲು ಕಾಲ್ವರೆಗೂ ಹಿಂಗೆ ಕೆಳಗವರೆಗೂ ಹೋಗಿ ಫೀಟ್ವರೆಗೂ ಹೋಗ್ಬಿಟ್ಟು ಮತ್ತೆ ಅದನ್ನು ಹಿಂಗೆ ವಾಪಸ್ ತೊಗೊಂಡು ನಿಮ್ಮ ಹೊಟ್ಟೆಯ ಸುತ್ತ ಹಿಂಗೆ ಒಂದು ತೊಗೊಂಡು ಮತ್ತೆ ಅಲ್ಲಿಂದ ಬ್ಯಾಕ್ ಹಿಂದೆಯಿಂದ ಹಿಂಗೆ ತೊಗೊಂಡು 3 ಸಲ ಹಿಂಗೆ ಗಂಟಾಕ್ಬಿಟ್ಟು ಹಿಂಗೆ ಲಾಕ್ ಮಾಡಿ, ಜಸ್ಟ್ ಅವರ ಲಾಕ್ ಹೋಗೋಯ್ತು, ಆಯಿತಾ. ಇದು ನಿಮಗೆ ಅರ್ಥ ಆಗಲ್ಲ, ಇದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋರ್ಗೆ ಮಾತ್ರ ಇದ್ರದ್ದು ನಿಜವಾದ ಏನು ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ನೀವು ಮಾಡ್ಕೊಂಡು ಹೋದಾಗ, ಯಾವುದೇ ಒಂದು ಫಂಕ್ಷನ್ಗೆ ಹೋದಾಗ ಇದು ಪ್ರೊಟೆಕ್ಟಿವ್ ಆಗಿಡುತ್ತೆ, ಆಯಿತಾ. ಅದಕ್ಕೆ ಹೊಸ ಟೈಪು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ. ಅವಾಗ ನೋಡಿ, ನೀವು ಫಂಕ್ಷನ್ಗೆ ಹೋಗಿ ಬಂದ್ರೂ ನಿಮ್ಮ ಮುಖ ಸುಸ್ತಾದಂಗೆ ಕಾಣಲ್ಲ, ಇನ್ನೂ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತೀರ. ನಾನೇನು ಗೊತ್ತಾ ಫ್ರೆಂಡ್ಸ್, ಮುಂಚೆ ಎಲ್ಲ ನಾನು ಹೊರಗಡೆ ಹೋಗುವಾಗ ತುಂಬ ವೀಕ್ ಆಗಿಬಿಡ್ತಾ ಇದೆ, ಆಯಿತಾ. ಏನಾರ ಒಂಚೂರು ಡ್ರೆಸ್ಅಪ್ ಆಗಿ ಫಂಕ್ಷನ್ಸ್ಗೆ ಹೋದಾಗ ಬಂದ ತಕ್ಷಣ ಸುಸ್ತಾಗ್ಬಿಡೋದು. ಯಾಕೆಂದರೆ ನಂದು ಅವರ ಅಷ್ಟು ಎಲ್ಲ ಎಲ್ಲ ಅಂದರೆ ಯಾರ್ಯಾರ ನೋಡಿದೆ ಒಳ್ಳೆ ಭಾವನೆಯಿಂದ ನೋಡಿದ್ರೆ ಏನಾಗಲ್ಲ, ಬಟ್ ನೆಗೆಟಿವ್ ವೈಬ್ಸ್ ಕೊಡುವಾಗ ಏನಾಗುತ್ತೆ ಅಂದರೆ ಅದು ಕ್ಯಾಚ್ ಮಾಡ್ಕೊಳ್ಳುತ್ತೆ, ನಾವು ಅವರನ್ನು ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ, ಆಯಿತಾ. ಸೊ ಇವಾಗೆಲ್ಲ ನಾನೇನು ಅಂದರೆ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಫಂಕ್ಷನ್ ಅಟೆಂಡ್ ಮಾಡಿ ಮನೆಗೆ ಬಂದ್ರೂ ಕ್ಯಾಶುಯಲ್ ಆಗೇ ಇರ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ಕೆಲವು ಕಡೆ ತುಂಬ ಕಣ್ಣು ಹಾಕೋರು ಇರ್ತಾರೆ, ಸೊ ಅದಕ್ಕೆ ಈ ಮೆಥಡ್ ಹೇಳ್ಕೊಟ್ಟಿದ್ದು. ಹಿಂದೆಯಿಂದ ಹಿಂಗೆ ಜಿಪ್ ಥರ ಹಿಂಗೆ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಹಿಂಗೆ ಮುಂದೆಯಿಂದ ತೊಗೊಂಬನ್ನಿ, ಫುಲ್ ಫೀಟ್ವರೆಗೂ ತೊಗೊಂಬನ್ನಿ, ಮತ್ತೆ ಅಗೇನ್ ನಿಮ್ಮದು ಹೊಟ್ಟೆ ಭಾಗ ಹತ್ರ ಬನ್ನಿ, ಮತ್ತೆ ಹಿಂದೆ ಹೋಗಿ, ಮತ್ತೆ ಹಿಂದೆಯಿಂದ ಮುಂದೆ ಹಿಂಗೆ ಸೊಂಟದ ಹತ್ರ ಬನ್ನಿ, 3 ಸಲ ಹಿಂಗೆ ಇದು ಮಾಡಿ ರೊಟೇಟ್ ಮಾಡಿ ಹಿಂಗೆ ನಾಟ್ ಹಾಕಿ, ಜಸ್ಟ್ ಲಾಕ್ ಆಯಿತು ನಿಮ್ಮದು ಸಿಸ್ಟಮು, ಆಯಿತಾ. ಸೊ ಆ ಥರ ಮಾಡಿದಾಗ ನಿಮ್ಮದು ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಈ ಟಿಪ್ಸ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರ್ಯಾರ ಗೊತ್ತಿರೋರ್ಗೂ ಹೇಳಿ. ಈವನ್ ನಿಮ್ಮ ಬೇಬೀಸ್ಗೂ ಮಾಡ್ಕೋಬೋದು, ನಿಮ್ಮ ಚಿಕ್ಕ ಮಕ್ಳು ಏನಾರ ಇದ್ದರೆ ನಿಮ್ಮ ಫ್ಯಾಮ್ಲಿನಲ್ಲಿ. ತುಂಬ ಜನ ಇವಾಗ ಪಾಪುಗಳಿಗೆ ನೋಡಿ, ಹೊರಗಡೆ ಫಂಕ್ಷನ್ಸ್ಗೆ ಎಲ್ಲಾರ ನೀವು ಎತ್ಕೊಂಡು ಹೋಗ್ತಾ ಇರ್ತೀರ ಪುಟ್ಟ ಮಗುನ. ಸೊ ಅವಾಗ ತುಂಬ ಕಣ್ಣಾಗ್ತಾರೆ, ಆಯಿತಾ. ಮಗುನ ನೋಡಿದ ತಕ್ಷಣ ಫಸ್ಟ್, ಯಾಕೆಂದರೆ ಅವ್ರದ್ದು ಆಲ್ಫಾ ಮೋಡಲ್ ಇರುತ್ತೆ. ನಾನು ಹೇಳಿದ್ನಲ್ಲ, 5 ವರ್ಷದೊಳಗಿರುವ ಮಕ್ಕಳುಗಳು ಆಲ್ಫಾ ಮೋಡಲ್ ಇರ್ತಾರೆ, ತುಂಬ ಮುಗ್ಧತೆಯಿಂದ, ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅವರ ಆಯಿತಾ. ಈಸಿಯಾಗಿ ಯಾರು ಕಣ್ಣು ಹಾಕಿದ್ರೂ ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮಗುಗೂ ಅಷ್ಟೇ ಹಿಂದೆಯಿಂದ ಹಿಂಗೆ ಫಸ್ಟ್ ಜಿಪ್ ಲಾಕ್ ಮಾಡಿ, ಮುಂದೆಯಿಂದ ಹಿಂಗೆ ಅದ್ರ ಪಾದದ ಹತ್ರ ತೊಗೊಂಡು ಮತ್ತೆ ಸೊಂಟ ಭಾಗದ ಹತ್ರ ಹಿಂಗೆ ಮಾಡಿ 3 ಸಲ ಹಿಂಗೆ ಲಾಕ್ ಮಾಡಿ ಹಿಂಗೆ ನಾಟ್ ಹಾಕಬೇಕು, ಗಂಟು ಹಾಕ್ದಂಗೆ, ಆಯಿತಾ. ಆ ಥರ ಮಾಡಿದ್ರೆ ಪ್ರೊಟೆಕ್ಟಿವ್ ಆಗಿರುತ್ತೆ ಪಾಪು. ಸೊ ನೀವು ಫಂಕ್ಷನ್ಗೆ ಹೋಗಿ ಮನೆಗೆ ಕರ್ಕೊಂಬರೋವರೆಗೂ ಅದು ಪ್ರೊಟೆಕ್ಟಿವ್ ಆಗಿರುತ್ತೆ, ಆಯಿತಾ. ಸೊ ಇದು ಎಷ್ಟು ಗಂಟೆ ವರ್ಕ್ ಮಾಡುತ್ತೆ ಅಂದರೆ 24 ಅವರ್ಸ್ ಇರುತ್ತೆ, ಆಮೇಲೆ ಅದು ಹೊಟ್ಟೋಗುತ್ತೆ, ಆ ಥರ. ಸೊ ಅದನ್ನು ಮಾಡ್ಕೊಳ್ಳಿ. ಸೊ 1 ಡೇಗೆ ಆಗುವಂತಹದ್ದು ಹೇಳ್ಕೊಟ್ಟೆ. ಅಗೇನ್ ನಿಮಗೆ ಫಂಕ್ಷನ್ಸು ಈ ಥರ ಪದೇ ಹೋಗಬೇಕು ಅಂದರೆ ಡೈಲಿ ಮಾಡ್ಕೊಳ್ಳಿ, ಎಷ್ಟು ಈಸಿ ಅಲ್ಲ. 3 ಸಲ ಮಾಡ್ಕೋಬೇಕಾಗುತ್ತೆ. ಸೊ ನಾನೇನು ತೋರಿಸಿದ್ನೋ ಜಿಪ್ ಲಾಕ್ದು ಹಿಂಗೆ ಮಾಡಿ. ಸೊ ನೋಡಿ, ಫಸ್ಟು ಹಿಂದೆಯಿಂದ ಹಿಂಗೆ ಕೈ ತೊಗೊಂಡು ಫಸ್ಟ್ ಹಿಂಗೆ ಜಿಪ್ ಲಾಕ್ ಮಾಡ್ಕೊಂಡ್ರಿ, ಆಮೇಲೆ ಮುಂದೆಯಿಂದ ಹಿಂಗೆ ತೊಗೊಂಡು ಫುಲ್ಲು ಕಾಲ್ವರೆಗೂ ಹಿಂಗೆ ತೊಗೊಂಬಂದು ಮತ್ತೆ ಅಗೇನ್ ಹಿಂಗೆ ತೊಗೊಂಡು ಹಿಂಗೆ ಮಾಡಿದ್ರಿ ಅಲ್ವಾ, ಮತ್ತೆ ಹಿಂಗೆ ತೊಗೊಂಡು 3 ಗಂಟಾಕಿ ಹಿಂಗೆ ಬಿಟ್ರಿ. ಆ ಥರ 3 ಸಲ ಮಾಡ್ಬೇಕು ನೀವು, ಆಯಿತಾ. 3 ಸಲ ಮಾಡ್ಬೇಕು, ಯಾರಿಗೆ ಮಾಡಿದ್ರು ಅಷ್ಟೇ. ಚಿಕ್ಕ ಪಾಪುಗಳಿಗೆ ಮಾಡ್ಕೊಳ್ಳೋದು ಸೇಮ್ ಮೆಥಡು, ದೊಡ್ಡವ್ರಿಗೂ ಮಾಡೋದು, ವಯಸ್ಸಾಗಿರೋರ್ಗೆ ಮಾಡೋದು ಸೇಮ್ ಮೆಥಡ್ ಆಗಿರುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಇದನ್ನು ಮಾಡ್ಕೊಳ್ಳಿ, ಅವಾಗ ಅವರ ಪ್ರೊಟೆಕ್ಟಿವ್ ಆಗಿರುತ್ತೆ. ಅವಾಗ ನಿಮ್ದು ಏನೇ ಕೆಲಸ ನಿಮ್ಮದು ಮಾಡಬೇಕು ಅಂದ್ರೂ ಅದು ನಿಮಗೆ ಕ್ಲಿಕ್ ಆಗುತ್ತೆ. ಸೊ ಬನ್ನಿ ಇವಾಗ 3ನೇದು ಹೇಳ್ತೀನಿ. ಸೊ 3ನೇ ಟಿಪ್ಪು ಏನು ಅಂದರೆ, ನಿಮ್ಮ ಮನೆಯ 4 ಕಾರ್ನರ್ಸ್ ಇರುತ್ತಲ್ಲ, 4 ಕಾರ್ನರ್ಸಲ್ಲೂ ಅರಿಶಿನದ್ದು ಪುಡಿನ ಹಿಂಗೆ ಉದುರಿಸ್ಬಿಟ್ಟು ಹೇಳೋದು ಕೇಳಿ. ಗುರುವಾರ ಮತ್ತು ಇದು ಗುರುವಾರನೇ ಮಾಡಬೇಕಾಯ್ತಾ. ಗುರುವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಗುರುವಾರ ಮಾಡಿ ನೀವು ಏನು ಅಂದರೆ ಅರಿಶಿನದ್ದು 4 ಕಾರ್ನರ್ಸಲ್ಲಿ ಹಾಕ್ಬಿಟ್ಟು
ನೆಕ್ಸ್ಟ್ ಡೇ ನೀವು ಅದನ್ನು ಇದು ಮಾಡಬೇಕು, ಗುಡಿಸ್ಕೊಂಡು ಬರಬೇಕಾಗತ್ತೆ. ಸೊ ಅವಾಗೆಲ್ಲ ನೆಗೆಟಿವಿಟಿನ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಈವನ್ ರಾಹುದು ಪ್ರಾಬ್ಲಮ್ ಇದ್ರೂ, ನಾ ಹೇಳಿದ್ನಲ್ಲ ರಾಹುದು ಇಂಪ್ಯಾಕ್ಟ್ ಜಾಸ್ತಿ ಕೊಡೋದು ಅದೆಲ್ಲ ನಿಮಗೆ ಕಡಿಮೆ ಆಗುತ್ತೆ. ಆವಾಗಲೇ ಮನಿ ಅಬಂಡೆನ್ಸು ಪ್ಲಸ್ ರಿಲೇಷನ್ದು, ಗಂಡ ಹೆಂಡತಿ ಜಗಳ ಆಗೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ದೂರ ಇರೋದು, ನಂಬರ್ ಎಲ್ಲ ಬ್ಲಾಕ್ ಮಾಡಿಡೋದು ಅದೆಲ್ಲ ಕಡಿಮೆ ಆಗುತ್ತೆ. ಯಾವಾಗ ನಿಮ್ಮ ಮನೆಯಲ್ಲಿ 4 ಕಾರ್ನರ್ಸಲ್ಲಿ ಅರಿಶಿನದ ಪುಡಿನ ಉದುರಿಸ್ಬಿಟ್ಟು ಸ್ಪ್ರಿಂಕಲ್ ಮಾಡಿ, ಮತ್ತು ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಕಸ ಗುಡಿಸ್ಕೊಂಡು ಬರಬೇಕು. ಮತ್ತು ಬಾಗಿಲು, ಮನೆ ಮುಂದೆ ಬಾಗಿಲು ಏನಿರುತ್ತೋ ಮೇನ್ ಡೋರ್ದು ನಾನು ಹೇಳ್ತಿರೋದು, ಮನೆ ಎಂಟ್ರೆನ್ಸ್ದು, ನಮ್ಮ ಮನೆದು ಹಿಂದೆ ಬಾಗಿಲು ಕಾಣಿಸ್ತಾ ಇದೆಯಲ್ಲ, ಸೊ ನಾನು ಹೊರಗಡೆ ಸ್ವಸ್ತಿಕ್ ಹಾಕಿದ್ದೀನಿ ಆಯಿತಾ. ನೀವೂ ಅದೇ ಥರ ಮಾಡಿ. ಸ್ವಸ್ತಿಕ್ದು ಹಾಕಬೇಕು. ನೀವು ಎಷ್ಟು ದಿನ ನೀವು ಮಾಡಬೇಕು ಅಂದರೆ 43 ಡೇಸ್ ಮಾಡಬೇಕು ನೀವು ಈ ಥರದ್ದು ಆಯಿತಾ. ಸೊ ಇವಾಗ ನೀವು ಗುರುವಾರ ಸ್ಟಾರ್ಟ್ ಮಾಡಿದ್ರೆ, ಗುರುವಾರ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ನಾನು ಹೇಳ್ತಿರೋದು ಇದಲ್ಲ. ಅರಿಶಿನದ್ದು ಒಂದು 3 ಸಲ ಮಾಡಿ, 3 ವಾರ ಮಾಡಿ ಬಿಟ್ಬಿಡಿ, 3 ಅಥವಾ 5 ವಾರ ಆ ಥರ ಮಾಡಿ. ನಾನು ಹೇಳ್ತಾ ಇರೋದು ಸ್ವಸ್ತಿಕ್ಕು ಮನೆ ಮುಂದೆ ಬಾಗಿಲು ಮೇಲೆ ಬರೆಯೋದು 43 ದಿನ ಮಾಡಬೇಕು. ಡೈಲಿ ಅದನ್ನು ಆಳಿಸ್ಬಿಟ್ಟು ಮತ್ತೆ ಬರೀಬೇಕು ಆಯಿತಾ. ಸ್ವಸ್ತಿಕ್ದು ಅದೇ ಹಿಂಗೆ ಸಿಂಬಲ್ ಬರುತ್ತಲ್ಲ, ಅದು ಇಟ್ಬಿಟ್ಟು ಮಧ್ಯದಲ್ಲಿ ಅರಿಶಿನ ಕುಂಕುಮ ಹಾಕಬೇಕು ನೀವು. ಸೊ ಈ ಥರ ಮಾಡೋದ್ರಿಂದ ಹೊರಗಡೆಯಿಂದ ಮನಿ ಅಬಂಡೆನ್ಸ್ ಜಾಸ್ತಿ ಬರುತ್ತೆ, ಅಂದರೆ ನೆಗೆಟಿವಿಟಿ ಎಲ್ಲ ಅಲ್ಲೇ ಸ್ಟಾಪ್ ಮಾಡುತ್ತೆ ಅದು. ಸೊ ಈ ಒಂದು ಮೆಥಡ್ನ ಫಾಲೋ ಮಾಡ್ಕೊಂಬನ್ನಿ. ಮತ್ತು ಇನ್ನೊಂದು ಹೇಳಬೇಕು, ನಾನು ವಾರದಲ್ಲಿ ಯಾವ ವಾರ ನಿಮಗೆ ಇದು ಬಾತ್ರೂಮ್ನ ಯಾವಾಗ ಕ್ಲೀನ್ ಮಾಡಬೇಕು, ರಾಹುದು ಪ್ರಭಾವ ಬೀರಬಾರ್ದು, ಕೆಟ್ಟ ಪ್ರಭಾವ ಅಂತ ಹೇಳಿದ್ನಲ್ಲ. ಸೊ ಏನು ಗೊತ್ತಾ ಫ್ರೆಂಡ್ಸ್, ರಾಹುದು ಕೆಟ್ಟ ಪ್ರಭಾವ ಬಿದ್ದಾಗಲೇ ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಆಗೋದಿರ್ಬೋದು, ಈವನ್ ಡೈವೋರ್ಸ್ವರೆಗೂ ಹೊಟ್ಟೋಗುತ್ತಾಯ್ತಾ. ತುಂಬ ಜನ ಇವಾಗ ಸಫರ್ ಮಾಡ್ತಾ ಇದ್ದಾರೆ ನೋಡಿ. ಏನು ಒಂದು ಚಿಕ್ಕ ಸಣ್ಣ ಪುಟ್ಟ ವಿಷಯಕ್ಕೇ ಗಲಾಟೆಗಳಾಗ್ಬಿಡುತ್ತೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ತಗೋಗಿರ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ತಗೋಗಿರ್ಬೋದು, ಇದಕ್ಕಿದ್ದಂಗೆ ನಂಬರ್ ಬ್ಲಾಕ್ ಮಾಡ್ತಾರೆ, ಆಮೇಲೆ ಮತ್ತೆ ಅದು ಅನ್ಬ್ಲಾಕು ಮಾಡಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ನೀವು ಅಂಥ ಟೈಮಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ, ನಿಮ್ಮ ಮನೆಯ ವಾಶ್ರೂಮ್, ಸೊ ಅದು ಯಾವತ್ತು ಕ್ಲೀನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಆಯಿತಾ ಫ್ರೆಂಡ್ಸ್, ಯಾವತ್ತು ನೀವು ಕ್ಲೀನ್ ಮಾಡಬೇಕು ವಾಶ್ರೂಮ್ನ ಅಂದರೆ ವೆಡ್ನೆಸ್ಡೇ, ಅಂದರೆ ಬುಧವಾರ ಮತ್ತು ಶನಿವಾರನೇ ಮಾಡಬೇಕು ಆಯಿತಾ. ಬುಧವಾರ ಮತ್ತು ಶನಿವಾರ ಮಾಡಿದಾಗ ಏನಾಗುತ್ತೆ ಅಂದರೆ ರಾಹುದು ಕೆಟ್ಟ ಪ್ರಭಾವ ಹೊರಟೋಗುತ್ತೆ ನಿಮ್ಮ ಮನೆಯಿಂದ. ಸೊ 2 ದಿನ ನೋಟ್ ಮಾಡ್ಕೊಳ್ಳಿ, ಬುಧವಾರ ಮತ್ತು ಶನಿವಾರ ವಾರದಲ್ಲಿ 2 ಸಲ ನಿಮ್ಮದು ವಾಶ್ರೂಮ್ನ ನೀವು ಕ್ಲೀನ್ ಮಾಡಬೇಕು. ಬ್ಲೂ ಕಲರ್ದು ಹಾಕಿ ಮಾಡಿ, ಅದ್ರದ್ದು ಹೆಸರೆಲ್ಲ ಹೇಳಿದ್ರೆ ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ. ಜಸ್ಟ್ ಬ್ಲೂ ಅಂದರೆ ನೆನಪಾಗುತ್ತಲ್ಲ, ಸೊ ಅದನ್ನು ನೀವೇ ಮಾಡಬೇಕು, ಕೆಲಸದವ್ರ ಕೈಲಿ ಮಾಡಿಸ್ಬಾರ್ದು. ಯಾವಾಗ ನಿಮ್ಮ ಮನೆಯಲ್ಲಿ ನೀವಾರ ಮಾಡಿ, ನಿಮ್ಮ ಮನೇಲಿ ಯಾರಿಗಾರ ಹೇಳಿ, ಬಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಮಾಡಿರಬೇಕು, ಮೇಡ್ಗಳಿಗೆ ಹೇಳಬಾರ್ದು ಆಯಿತಾ. ಯಾಕೆ ಅಂದರೆ ಇದು ನಮಗೆ ಮನಿ ಅಬಂಡೆನ್ಸು ಇನ್ಕ್ರೀಸ್ ಮಾಡುವಂತಹ ಮೆಥಡ್ ಆಗಿರುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಈ ಥರ ಮಾಡ್ಕೊಳ್ಳಿ, ಅವಾಗ ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ದುಡ್ಡು ಕಾಸು ಸೇರೋದಕ್ಕೆ ನಾನು ಹೇಳ್ಕೊಡ್ತಾ ಇರೋದ್ರಿಂದ, ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗೋದಕ್ಕೆ ಹೇಳ್ಕೊಡ್ತಾ ಇರೋದ್ರಿಂದ, ಸೊ ಈ ಥರದ್ದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳಿ ಆಯಿತಾ. ಅವರನ್ನ ಯಾವಾಗಲೂ ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರಿ, ನಿಮ್ಮದು ಯಾವಾಗ್ಲೂ ಲಾಕ್ ಆಗೇ ಇರಬೇಕು. ನಿಮ್ಮದು ಓಪನ್ ಆಗಿ ಬಿಟ್ರೋ ಏನು ಬೇಕಾದ್ರೆ ಬಂದು ಅಟ್ಯಾಕ್ ಆಗುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇವಾಗ ಬನ್ನಿ, ನಾನು ನಿಮಗೆ ಬೋನಸ್ ಟಿಪ್ ಕೊಡ್ತಾ ಇದ್ದೀನಿ. ರೇಕಿ ಮೆಥಡ್ ಆಗಿರುತ್ತೆ ಇದು ಫ್ರೆಂಡ್ಸ್. ಸೊ ಹೇಳ ತುಂಬ ಈಸಿಯಾಗಿ ನಿಮ್ಮದು ಏನೋ ಒಂದು ಕ್ಲೆನ್ಸಿಂಗ್ ಮಾಡೋದಿದೆ, ಆ್ಯಕ್ಚುಲಿ ಹೀಲ್ ಮಾಡ್ಕೊಳ್ಳೋದು ಆಯಿತಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೂಡ್ ಸ್ವಿಂಗ್ಸ್ ಆಗೋರಿಗೆ ಹೇಳ್ತಾ ಇರೋದು. ತುಂಬ ಜನಕ್ಕೆ ಇವಾಗ ಹೊರಗಡೆ ಹೋಗಿ ಬರ್ತೀರಾ, ನೆಗೆಟಿವಿಟಿ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಎಷ್ಟು ಜನ ನಾವು ಹೊರಗಡೆ ಹೋಗಿ ನೋಡ್ತೀವಿ. ಸೊ ಆಮೇಲೆ ಏನೇ ಆಗಿರ್ಬೋದು, ಮನೆಯಲ್ಲಿ ಕೂತಾಗ ಸುಮ್ಮನೆ ಇರ್ತೀವ, ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು, ಅವ್ರು ಹಂಗಂದ್ರು, ಇವ್ರು ಈ ಥರ ಮಾತಾಡೋರು, ಆ ಥರ ಮಾತಾಡೋರು ಅಂತ ಬರೀ ಅದೇ ನಾವು ಗ್ಲ್ಯಾನ್ಸ್ ಮಾಡಿಕೊಂಡು, ಸೊ ನಮ್ಗೆ ಬೇಡದೇ ಇರೋದೇ ವಿಷಯನೆಲ್ಲ ತಲೆಗೆ ಹಾಕ್ಕೊಂಡು ನೆಗೆಟಿವಿಟಿನ ತುಂಬ್ಕೊಂಡಿರ್ತೀವಿ. ಸೊ ಆ ಒಂದು ಮೂಡ್ ಸ್ವಿಂಗ್ಸ್ ಆಗೋದನ್ನು ಹೇಗೆ ನಾವು ತಪ್ಪಿಸ್ಕೋಬೋದು ರೇಖಿ ಮೆಥಡಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡಿ ಅಂದರೆ, 2 ಕೈನ ಹಿಂಗೆ ಉಜ್ಜಿ, ಚೆನ್ನಾಗಿ ಉಜ್ಜಿದಾಗ ಶಾಖ ಉತ್ಪನ್ನ ಆಗುತ್ತೆ. ಸೊ ನೀವೇನು ಹೇಳ್ಕೋಬೇಕು ಅಂದರೆ, ಹೇ ದಿವ್ಯ ಶಕ್ತಿ, ಹೇ ದಿವ್ಯ ಶಕ್ತಿ, ಕಣ್ಮುಚ್ಕೊಂಡು ಮಾಡಿ. ಹೇ ದಿವ್ಯ ಶಕ್ತಿ, ನನ್ನ ಕೈಯಿಂದ ಬಹೋ ಬಹೋ ಬಹೋ, ನಂದಿವತ್ತು ಡೇ ಫುಲ್ ಹ್ಯಾಪಿಯಾಗಿರಂಗೆ ಮಾಡು. ನಂದು ಐ ಆಮ್ ಹೆಲ್ದಿ. ಸೊ ನೀವು ಇಂಗ್ಲೀಷ್ ಅಫರ್ಮೇಷನ್ಸು ಹಾಕೋಬೋದು, ಯಾವ್ದು ಬೇಕಾದ್ರೆ ಮಾಡ್ಬೋದು. ಕನ್ನಡದಲ್ಲಾರ ಮಾಡಿ, ಇಂಗ್ಲೀಷಲ್ಲಾರ ಮಾಡಿ. ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹೆಲ್ದಿ, ಐ ಆಮ್ ರಿಚ್, ಐ ಆಮ್ ಅಟ್ರಾಕ್ಟಿಂಗ್ ಮೋರ್ ಮನಿ. ಕನ್ನಡದಲ್ಲಿ ಹೇಳ ಈಗ, ನಾನು ತುಂಬ ಸುಂದರವಾಗಿದ್ದೀನಿ, ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ನನ್ನ ಹತ್ರ ದುಡ್ಡು ಎಲ್ಲ ಕಡೆಯಿಂದನೂ ಬಂದು ಸೇರ್ಕೊಳ್ತಾ ಇದೆ, ನಾನೊಂದು ಮನಿ ಮ್ಯಾಗ್ನೆಟ್ ಆಗಿದ್ದೀನಿ, ಮನಿ ನನ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತಿದೆ, ನಾನು ದುಡ್ಡನ್ನು ತುಂಬ ಆಕರ್ಷಿಸ್ತಾ ಇದ್ದೀನಿ, ದುಡ್ಡು ಕೂಡ ನನ್ನ ತುಂಬ ಆಕರ್ಷಿಸುತ್ತಾ ಇದೆ, ಆ ಥರ ಆಯಿತಾ. ನಾನು ತುಂಬ ಆರೋಗ್ಯವಾಗಿದ್ದೀನಿ, ಹೆಲ್ದಿಯಾಗಿದ್ದೀನಿ, ಆ ಥರ ಎಲ್ಲ ಹೇಳಿಬಿಟ್ಟು ಫಸ್ಟ್ ಪಾಯಿಂಟ್ ಯಾವುದು ನೋಡ್ಕೊಳ್ಳಿ ಸರಿಯಾಗಿ. ಫಸ್ಟ್ ಕಣ್ಣತ್ರ ಹಿಂಗೆ ಇಟ್ಕೊಳ್ಳಿ.
ಹೇ ದಿವ್ಯಶಕ್ತಿ, ನನ್ನ ಕೈಯಿಂದ ಬಹೋ ಬಹೋ ಬಹೋ. ನಾನಿವಾಗ ರಿಲ್ಯಾಕ್ಸ್ ಮೋಡಿಗೆ ಬರ್ತಾ ಇದ್ದೀನಿ. ಆ ಥರ ಒಂದು ಅಫರ್ಮೇಷನ್ನ ಹಾಕೊಳ್ಳಿ, ಸೆಂಟೆನ್ಸ್. ನಾನು ಇವಾಗ ಹೀಲ್ ಆಗ್ತಾ ಇದ್ದೀನಿ, ರಿಲ್ಯಾಕ್ಸ್ ಮೋಡಲ್ಲಿ ಬರ್ತಾ ಇದ್ದೀನಿ ಅಂತ. ಫಸ್ಟು ಕಣ್ಣತ್ರ, ಅಗೇನ್ ನೆಕ್ಸ್ಟ್ ನಿಮ್ಮ ಮೆದುಳು, ಆಯಿತಾ. ಸೊ ಲೆಫ್ಟ್ ಪೋರ್ಷನ್ ಏನಿರುತ್ತೋ ಬ್ರೈನು, ರೈಟ್ ಪೋರ್ಷನ್ ಏನಿರುತ್ತೋ ಬ್ರೈನು, ಅದೆಲ್ಲ ನಿಮ್ಮದು ರಿಲ್ಯಾಕ್ಸ್ ಮೋಡಿಗೆ ಬರ್ತಾ ಇದೆ ಇವಾಗ. ಸೊ ಆ ಥರ ಫೀಲ್ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಸೊ ನಾನಿವಾಗ ರಿಲ್ಯಾಕ್ಸ್ ಮೋಡಿಗೆ ಬರ್ತಾ ಇದ್ದೀನಿ, ನನ್ನ ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಆಗ್ತಾ ಇದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ಐ ಆಮ್ ಸೋ ಹ್ಯಾಪಿ ಅಂತ ಅಂದ್ಬಿಟ್ಟು ನಿಮ್ಮ ಚೆಸ್ಟ್ ಹತ್ರ ಬನ್ನಿ, ಆಯಿತಾ. ಎದೆಯ ಭಾಗದ ಹತ್ರ ಬನ್ನಿ. ಅಗೇನ್, ಹೇ ದಿವ್ಯಶಕ್ತಿ, ನನ್ನ ಕೈಯಿಂದ ಬಹೋ ಬಹೋ ಬಹೋ. ನಾನು ತುಂಬ ಆರೋಗ್ಯವಾಗಿದ್ದೀನಿ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಒಳಗಿಂದ ಫೀಲ್ ಮಾಡಿ, ಆಯಿತಾ. ತುಂಬ ಖುಷಿಯಾಗಿರೋಂಗೆ ನೀವು ಒಂಥರ ಇಮ್ಯಾಜಿನ್ ಮಾಡ್ಕೋಬೇಕು. ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ಐ ಆಮ್ ಸೋ ಹೆಲ್ದಿ, ಐ ಆಮ್ ಸೋ ಬ್ಯೂಟಿಫುಲ್. ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ. ಸೊ ಇಷ್ಟು 4 ಸಾಕಲ್ಲ ಫ್ರೆಂಡ್ಸ್. ಅಫರ್ಮೇಷನ್ಸ್ ಹೇಳುವಾಗ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಕೊಳ್ಳಿ, ಮತ್ತು ದುಡ್ಡು ಜಾಸ್ತಿ ಇದೆ ಅಂತ ಹೇಳ್ಕೊಳ್ಳಿ, ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಳ್ಳಿ. ಸೊ ಎಲ್ಲ ಸಿಕ್ಕದಂಗೆ ಆಗುತ್ತೆ ಅವಾಗ ನಿಮಗೆ, ಆಯಿತಾ. ಸೊ ಆ ಥರ ಮಾಡಿ. ಅದಾದಮೇಲೆ ಕತ್ತತ್ರ ಬನ್ನಿ, ಕತ್ತಿನ ಭಾಗದ ಹತ್ರ ಹಿಂಗೆ ಇಟ್ಕೊಂಡು, ಹೇ ದಿವ್ಯಶಕ್ತಿ, ನನ್ನ ಕೈಯಿಂದ ಬಹೋ ಬಹೋ ಬಹೋ. ನಿಮ್ಗೆ ಏನಾರ ಥೈರಾಯ್ಡ್ ಇಶ್ಯೂಸ್ ಇದ್ರೂ ನೀವು ಹೆಂಗೆ ಕೇಳ್ಕೋಬೇಕು ಅಂದರೆ, ನನ್ನ ಥೈರಾಯ್ಡ್ ಸರಿ ಹೋಗ್ತಾ ಇದೆ, ನನಗೆ ಥೈರಾಯ್ಡ್ ಹೊರಟೋಗಿದೆ, ನಾನು ಆರೋಗ್ಯವಾಗಿದ್ದೀನಿ, ಐ ಆಮ್ ಸೋ ಹೆಲ್ದಿ, ಐ ಆಮ್ ಸೋ ಹ್ಯಾಪಿ, ಆ ಥರ, ಆಯಿತಾ. ಸೊ ಫೀಲಲ್ಲಿ ಹೇಳ್ಬೇಕು ನೀವು, ನಾನಿವಾಗ ರಿಲ್ಯಾಕ್ಸ್ ಮೋಡಿಗೆ ಬರ್ತಾ ಇದ್ದೀನಿ ಅಂತ. ಸೊ ಎಂಡಿಂಗ್ ಹೆಂಗೆ ಮಾಡಬೇಕು ಅಂದರೆ, ಮಣಿಪುರ ಚಕ್ರಕ್ಕೆ ಬನ್ನಿ, ಹೊಟ್ಟೆ ಹತ್ರ ಬನ್ನಿ. ಹೊಟ್ಟೆ ಹತ್ರ ಹಿಂಗೆ ಇಟ್ಕೊಂಡು, ಹೇ ದಿವ್ಯಶಕ್ತಿ, ನನ್ನ ಕೈಯಿಂದ ಬಹೋ ಬಹೋ ಬಹೋ. ನಾನು ತುಂಬ ಆರೋಗ್ಯವಾಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಮನಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ, ದುಡ್ಡನ್ನ ತುಂಬ ಆಕರ್ಷಿಸುತ್ತಾ ಇದ್ದೀನಿ. ಐ ಆಮ್ ಮನಿ ಮ್ಯಾಗ್ನೆಟ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಹೆಲ್ದಿ, ಐ ಆಮ್ ಸೋ ರಿಚ್ ಅಂತಲೂ ಹೇಳ್ಕೊಬೋದು. ಐ ಆಮ್ ಮನಿ ಮ್ಯಾಗ್ನೆಟ್. ಸೊ ನಾನು ರಿಲ್ಯಾಕ್ಸ್ ಮೋಡಿಗೆ ಬರ್ತಾ ಇದ್ದೀನಿ, ಯಾವುದೇ ಒಂದು ಸ್ಟ್ರೆಸ್ ಇಲ್ಲ ಇವಾಗ ನನಗೆ, ನನ್ನ ಸ್ಟ್ರೆಸ್ ಎಲ್ಲ ಹೊರಟೋಗಿದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ಫುಲ್ಲು ರಿಲ್ಯಾಕ್ಸ್ ಮೋಡಿಗೆ ಬರ್ತಾ ಇದ್ದೀನಿ ನಾನು, ಆಯಿತಾ. ಆ ಥರ ಹೇಳಿಬಿಟ್ಟು ಅಗೇನ್ ನಿಮ್ಮ ಕಣ್ಣತ್ರ ಹಿಂಗೆ ಇಟ್ಕೊಳ್ಳಿ, ನಿಧಾನ ಕಣ್ಣು ಓಪನ್ ಮಾಡಿ, ಆಯಿತಾ. ಸೊ ಈ ಥರ ಮಾಡ್ಕೊಂಡಾಗ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ, ನಾನು ಇವಾಗ ಮಾಡಿದ್ನಲ್ಲ ಫ್ರೆಂಡ್ಸ್, ಎಷ್ಟು ರಿಲ್ಯಾಕ್ಸ್ ಆಯಿತು ಗೊತ್ತಾ. ಸೊ ಇದು ನಿಜ ಹೇಳ್ತಾ ಇರೋದು. ರೇಖಿ ಮೆಥಡ್, ರೇಖಿ ಮಾಡೋಕ್ಕೆ, ಹೀಲಿಂಗ್ ಮಾಡೋರಿಗೆ ಗೊತ್ತಿರೋರಿಗೆ ಮಾತ್ರ ಇದ್ರ ಅನುಭವಕ್ಕೆ ಬರುತ್ತೆ. ಸೊ ನೀವು ಮನೆಯಲ್ಲಿ ಕೂತ್ಕೊಂಡು ಮಾಡೋ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ಆರಾಮಾಗಿ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೋಬೋದು. ನೀವು ಅನ್ಕೋತಿರಲ್ಲ ಗುರು ದೀಕ್ಷೆ ತೊಗೊಂಡೇ ಮಾಡ್ಕೋಬೇಕು ಅಂತ, ಆ ಥರ ಏನಿಲ್ಲ. ಗುರು ದೀಕ್ಷೆ ತೊಗೊಂಡು ನೀವು ಅಲ್ಲಿ ಕೋರ್ಸ್ ಮಾಡುವಾಗ ಮಾತ್ರ ಮಾಡ್ಕೋಬೇಕಾಗುತ್ತೆ. ಬಟ್ ನಾನು ಹೇಳ್ಕೊಡೋದು ಮನೆಯಲ್ಲೇ ಮಾಡ್ಕೊಳ್ಳಿ. ಜಸ್ಟ್ ಈ ಥರ ನೀವು ಹಿಂಗೆ ಕೈನ ಉಜ್ಜಿದಾಗಲೇ ಸಾಕು, ಆ ಒಂದು ಸೆಂಟೆನ್ಸ್ ಹೇಳ್ತಿರಲ್ಲ, ಹೇ ದಿವ್ಯಶಕ್ತಿ, ನನ್ನ ಕೈಯಿಂದ ಬಹೋ 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 ಅಂದಾಗಲೇ ಅದು ಆ ಒಂದು ಎನರ್ಜಿಯಲ್ಲಿ ಬಂದಿರುತ್ತೆ, ಆಯಿತಾ. ಸೊ ಅವಾಗ ನೀವು ನಾನು ಏನೇನು ಪಾಯಿಂಟ್ ತೋರಿಸೋದ್ನೋ ವಿಡಿಯೋ ಬೇಕಾದ್ರೆ ರೀಕ್ಯಾಪ್ ಮಾಡಿ ನೋಡಿ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಹೇಗೆ ಮನಿ ಅಬಂಡೆನ್ಸ್ದು ಜಾಸ್ತಿ ಆಗಂಗೆ ಮಾಡೋದು, ಪ್ಲಸ್ ನನ್ನದು ಬ್ಯೂಟಿದು ಹೇಳ್ಕೊಟ್ಟೆ ಅಲ್ವಾ, ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು. ಎಷ್ಟು ರಿಲ್ಯಾಕ್ಸ್ ಆಗ್ತಿರೋ ಗೊತ್ತಾ, ಸ್ಟ್ರೆಸ್ ಇಲ್ಲ ಅಂದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸೋದು ನೀವು. ಸೊ ಆಯಿತಾ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಮನಿ ಅಬಂಡೆನ್ಸ್ ಹೇಳಿದ್ದೀನಿ, ಬ್ಯೂಟಿದು ಹೇಳಿದ್ದೀನಿ, ಹೆಲ್ತ್ ಸರಿ ಹೋಗೋದಕ್ಕೆ ರೇಖಿ ಮೆಥಡ್ ಹೇಳ್ಕೊಟ್ಬಿಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.